ಇದೇ ಬಟ್ಟೆಯಲ್ಲಿ ನಮ್ಮೂರ್ ಕಡೆ ಬಂದ್ರೆ ಬೀದಿ ನಾಯಿಗಳು ಅಟ್ಟಾಡ್ಸಂಗ್ ಕಸ್ತವೆ. Now please welcome Aishwarya. ನಮ್ಮ ಹಳ್ಳಿ ಹೆಣ್ಮಕ್ಳೇ ಸರಿ ಕಣಪ್ಪ, ನೋಡಕ್ಕೆ 2 ಕಣ್ಣು ಸಾಲದು. Now Soundarya. Now please welcome Giri. Giri, Giri, Giri. ದೇವತೆ ಕಣ್ಣಂಗ್ ಕಾಣ್ತಾಳ ನಮ್ಮ ತಾಯಿ. ಗಿರಿ, ಏನೇ ಇದು ಅಜ್ಜಿ ತರ? ಫ್ಯಾಷನ್ ಶೋ ಅಂದ್ರೆ ಮಾಡರ್ನ್ ಲುಕ್ ಇರ್ಬೇಕು. ನನಗದೆಲ್ಲ ಗೊತ್ತಿಲ್ಲಪ್ಪ, ನಾನು ಇರೋದೇ ಹೀಗೆ. ಅಮ್ಮ, ನೀನಿರೋದ್ ಹಿಂಗೆ, ಬಟ್ ಇಲ್ಲಿ ಹಿಂಗಿರ್ಬೇಡ. ಬನ್ನಿ. ಅಲ್ಲ, ಪಾಪ ಸರಿಯಾಗಿರೋರ್ನ ಹಾಳು ಮಾಡ್ತಾರಲ್ಲಪ್ಪ ಇವರು. ಈಗ ನಮ್ ಗಿರಿಜಾ ಅವರು ಮಾಡರ್ನ್ ಲುಕ್ ಅಲ್ಲಿ ಎಂಟರ್ ಆಗ್ತಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಮಾಡರ್ನ್ ಗಿರಿಜಾ. ಗಿರಿ 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 ಗಿರಿ. ವಾಹ್, ವಿಡಿಯೋ ರೆಕಾರ್ಡ್ ಮಾಡೋಣ. ಪೋಸ್ ಪೋಸ್. ಆಯ್ಶು, ಅವ್ರ ಹಸ್ಬೆಂಡ್ ಕಳ್ಸಣ್ವಾ? ಹೇ, ಏನ್ ಮಾಡ್ತಿದ್ದೀರಾ ನೀವು? ಕೊಡಿಲಿ ಫೋನು. ಅಯ್ಯೋ, ನಮ್ಮ ಯಜಮಾನ್ರಿಗೆ ಕಳ್ಸಿದ್ರಾ? ಅಯ್ಯೋ, ಯಾಕೆ ಹೆದರ್ಕೋತ್ಯಾ? ಸುಮ್ನಿರು. ಅಯ್ಯೋ, ಅವ್ರು ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ದೇವ್ರೆ, ನಾನು ಏನಪ್ಪ ಮಾಡ್ಲಿ? ಹಾಯ್ ಗಿರಿ. ರೀ, ನಾನು ಬೇಕು ಅಂತ ಮಾಡಿಲ್ಲ ರೀ. ನಾನು ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇವರೆಲ್ಲ ಒತ್ತಾಯ ಮಾಡಿದ್ರು ಅಂತ. ಓ ಗಿರಿ, ಸ್ವಲ್ಪ ನನ್ನ ಮಾತು ಕೇಳಿಸ್ಕೋ. ಇಲ್ಲ ರೀ, ನಾನು ಈಗಲೇ ಬಂದ್ಬಿಡ್ತೀನಿ. ನಾನು ಇಲ್ಲಿಗೆ ಬಂದಿದ್ದೆ ಮೊದಲನೇ ತಪ್ಪು, ಇವ್ರ ಜೊತೆ ಎಲ್ಲ ಇರೋದೇ 2ನೇ ತಪ್ಪು ರೀ. ನಾನು ಯಾವತ್ತೂ ಈ ಥರ ಎಲ್ಲ ಬಟ್ಟೆ ಹಾಕೊಂಡವಳೆ ಅಲ್ಲ. ನಾನು ಈಗಲೇ ಮನೆಗೆ ಬಂದ್ಬಿಡ್ತೀನಿ. ನಂಗೆ ನೀವೇ ಪ್ರಪಂಚ, ನೀವೇ ಎಲ್ಲ. ರಿಲ್ಯಾಕ್ಸ್ ಬೇಬಿ. ಹಳ್ಳಿ ನನ್ನನ್ನೇ ಕೆಕ್ಕರ್ಸ್ಕೊಂಡು ನೋಡ್ತಾ ಇರೋದು ನೋಡು. ಗಿರಿ, ನಿನ್ನ ಈ ತರ ಡ್ರೆಸ್ಸಲ್ಲಿ ನೋಡ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ. ಆದ್ರೆ ಏನ್ ಮಾಡೋದು, ಜೇಬಲ್ಲಿ ಬಡ್ಜೆಟ್ ಇರಲಿ, ಮನ್ಸಲ್ಲಿ ಭಯ ಇತ್ತು, ಅಕ್ಕಪಕ್ಕದವರು ಏನ್ ಮಾತಾಡ್ಕೋತಾರೋ ಅಂತ. ಇರ್ಲಿ ಬಿಡು, ಈ ಡ್ರೆಸ್ಸಲ್ಲಿ ನಿನ್ನ ನೋಡಿದ್ನಲ್ಲ, ಖುಷಿ ಆಯ್ತು. ಅಯ್ಯೋ, ಎಷ್ಟೊತ್ತು ಅಂತ ಬರೀ ಫೋಟೋ ಜೊತೆನೇ ಮಾತಾಡೋದು. ಡೈರೆಕ್ಟಾಗೆ ಕಾಲ್ ಮಾಡ್ತೀನಿ. ಹಲೋ ರೀ. ಏನಾಯ್ತು ವಾಯ್ಸ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಅದು ರಾತ್ರಿ ಆಚೆಯಿಂದ ಊಟ ತರಿಸಿದ್ರು, ಅದನ್ನ ತಿಂದ್ಮೇಲಿಂದ ಯಾಕೋ ಜ್ವರ ಬಂದಂಗೆ ಆಗ್ಬಿಟ್ಟಿದೆ ರೀ. ಹೊರಡ್ಬೇಕಾದ್ರೇನೆ ಗಿಣಿಗೆ ಹೇಳ್ದಂಗೆ ಹೇಳಿದೆ, ನಿನ್ನ ಆರೋಗ್ಯ ನೋಡ್ಕೋ ಅಂತ. ನನ್ನ ಮಾತೇ ಕೇಳಲ್ಲ ಅಂತೀಯ ನೀನು. ಸರಿ ಇರು, ನಾನೇ ಬಂದು ನೋಡ್ಕೊಳ್ತೀನಿ. ಅಯ್ಯೋ ರೀ, ಗಂಡ ಹೆಂಡತಿ ಸಂಬಂಧ ಅಂದ್ರೆ ಇಷ್ಟು ಚೆನ್ನಾಗಿರುತ್ತಾ? ನಾನು ಕೂಡ ಮದ್ವೆಯಾಗಿ ಇಷ್ಟು ವರ್ಷ ಆಗಿದೆ, ಆದ್ರೆ ಒಂದಿನಕ್ಕೂ ಇದನ್ನೆಲ್ಲ ನಾನು ಅನುಭವಿಸ್ಲೇ ಇಲ್ಲ. ಕೆಲ್ಸ ಅಂತ ನನ್ನ ಸಂಸಾರದ ಸುಖನೇ ಅನುಭವಿಸ್ಲಿಲ್ಲ. ಎಲ್ಲ ಗಂಡಸರು ತುಂಬಾ ಡಾಮಿನೇಟಿಂಗ್, ಹೆಂಡತಿಗೆ ಬೆಲೆ ಕೊಡಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದೆ. ಆದ್ರೆ ನೀವು ನಿಮ್ಮ ಹೆಂಡತಿಗೆ ಸೇವೆ ಮಾಡೋದನ್ನ ನೋಡಿ ನನಗೂ ಒಬ್ಬ ಜೊತೆಗಾರ ಬೇಕು ಅನ್ನಿಸ್ತಿದೆ. ಯಾರೇ ಆಗಲಿ, ಮದುವೆ ಆದ ತಕ್ಷಣ ಹೊಂದಾಣಿಕೆ ಆಗೋದಿಲ್ಲ. ಅವರು ಅವ್ರ ತನನ ಬಿಟ್ಟು ಬರ್ತಾರೆ, ನಾವು ನಮ್ಮ ತನನ ಬಿಟ್ಕೊಡ್ಬೇಕು. ಆ ತ್ಯಾಗದಿಂದ ಶುರುವಾಗೋದೇ ಪ್ರೀತಿ. ಅವರನ್ನ ನಾವು ವಹಿಸ್ಕೋಬೇಕು, ನಮ್ಮನ್ನ ಅವ್ರು ವಹಿಸ್ಕೋಬೇಕು.
ಗಂಡ ಹೆಂಡತಿ ಮಧ್ಯೆ ಪರಸ್ಪರ ಕೊಡೋದು ತಗೊಳ್ಳೋದು ಇರಬೇಕು. ನೆಮ್ಮದಿ ಅನ್ನೋ ದಡ ಸೇರಬೇಕು ಅಂದರೆ ಗಂಡ ಹೆಂಡತಿ ಇಬ್ಬರು ಸಂಸಾರದ ನದಿಯಲ್ಲಿ ಅಹಂ ಅನ್ನೋ ಸುಳಿಗೆ ಸಿಕ್ಕಾಕೋಬಾರ್ದು. ಛೇ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ನನ್ನ ಈಗೋಯಿಂದ ನನ್ನ ಗಂಡನಿಂದನೇ ದೂರ ಇದ್ಬಿಟ್ಟೆ. ನಾನು ಅಷ್ಟೇ ಸರ್, ನಾನು ಈಗೋ ಅನ್ನೋದನ್ನು ಬಿಡಬೇಕು. ನನಗೆ ನಿಮ್ಮನ್ನು ನೋಡಿ ಖುಷಿ ಪಡಬೇಕು, ಅಥವಾ ನಿಮ್ಮೊಳಗೊಬ್ಬ ಮಹಾನ್ ವ್ಯಕ್ತಿದನಂತ ಹೆಮ್ಮೆ ಪಡಬೇಕು, ಅಥವಾ ನಾನು ಹೀಗಾಗಿಲ್ವಲ್ಲ ಅಂತ ದುಃಖ ಪಡಬೇಕು, ಗೊತ್ತಾಗ್ತಿಲ್ಲ ಸರ್. ನನ್ನ ಹೆಂಡತಿ ನನ್ನನ್ನು ಮದುವೆ ಆಗಿದ್ದಾಳೆ, ನನ್ನ ಮನೆ ನೋಡ್ಕೋತಾಳೆ, ನನ್ನ ಮಗುನ ಹೆತ್ಕೊಡ್ತಾಳೆ, ಇಷ್ಟೇ ಸರ್ ನನ್ನ ತಲೆಯಲ್ಲಿತ್ತು. ಆದರೆ ಅವಳು ನನ್ನನ್ನೇ ನಂಬ್ಕೊಂಡ್ಬಂದಿದ್ದಾಳೆ. ನಾನು ಅವಳಿಗೋಸ್ಕರ ಏನೆಲ್ಲ ಮಾಡಬೇಕು ಅನ್ನೋ ಒಂದು ಅರಿವೇ ಇರಲಿಲ್ಲ ಸರ್. ಥ್ಯಾಂಕ್ ಯು ಸರ್, ನೀವು ನನ್ನ ಕಣ್ಣು ತೆರೆಸ್ಬಿಟ್ರಿ. ಸೌಂದರ್ಯ, ಐ ಆಮ್ ವೆರಿ ಸಾರಿ. ತಪ್ಪಾಗೋಯ್ತು. ತುಂಬ ಕೆಮ್ತಾ ಇದೆಯಲ್ಲ, ಬಾ ಹಾಸ್ಪಿಟ್ಲಿಗೆ ಹೋಗೋಣ ಬಾ. ರೀ, ಐ ಆಮ್ ರಿಯಲಿ ಸಾರಿ. ನಾನು ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಆಸೆ ಪಟ್ಟಂಗೆ ನಾನು ಮಗು ಎತ್ಕೊಳಕ್ಕೆ ಒಪ್ಪಲಿಲ್ಲ. ಐ ಆಮ್ ರಿಯಲಿ ಸಾರಿ. ನನಗೀಗ ಅರ್ಥ ಆಗ್ತದೆ ಸಂಸಾರ ಅಂದರೆ ಏನು, ಹೇಗಿರಬೇಕು ಅಂತ. ಇನ್ಮೇಲೆ ನೀವೇ ನನ್ನ ಜಗತ್ತು.